ಅಲ್ಲ ಅದು ಒಂದು ಈಗ ನನಗೂ ಸತ್ಯಂಗೂ ಡಿಫ್ರೆನ್ಸ್ ಇರೋದೇನಂದ್ರೆ ನಾನು ಸತ್ಯ ಒಂದು 15 ವರ್ಷದ ಫ್ರೆಂಡ್ಸು. ನನ್ನ 4 ಸಿನಿಮಾನ ನಾನು ಹೊರಗಡೆ ಪ್ರೊಡ್ಯೂಸರ್ ಮಾಡಿರೋದು. ಸತ್ಯ 4 ಸಿನಿಮಾನ ಓನ್ ಬ್ಯಾನರ್ಲಿ ಮಾಡಿರೋದು. ನಾವು ಓನ್ ಬ್ಯಾನರ್ಲಿ ಮಾಡಿದಾಗ ಅದೊಂಥರ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಅಂದರೆ ಈಗ ಹೊರಗಡೆ ಪ್ರೊಡ್ಯೂಸರ್ ಮಾಡಿದಾಗ ನನ್ನ 4 ಸಿನಿಮಾನು ಮಾರ್ನಿಂಗ್ ಶೋ ನೋಡಿದ್ದೀನಲ್ಲ ನಾನು, ಏನಾದರೂ ಒಬ್ಬ ಡೈರೆಕ್ಟ್ರಾಗಿ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ, ಹೆಂಗೆ ಏನು ಅನ್ನೋದು. ಅದ್ರ ಜೊತೆಗೆ ನಮ್ಮ ದುಡ್ಡಿನ ಶ್ರಮನೂ ಇನ್ವಾಲ್ವ್ ಆಗಿದೆ ಅಂದಾಗ ಆ ಫೀಲಿಂಗ್ ಬೇರೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಲಾಸ್ಟ್ 3 ಫಿಲಮ್ಸೂ ರಾಮರೇ ನೋಡಿದ್ದೆ, ಫಸ್ಟ್ ಡೇ ಫಸ್ಟ್ ಶೋ. ಅದು ಬಿಟ್ಟರೆ ಎಕ್ಸನ್ ವೈನೇ ನೋಡ್ತಿರೋದು. ಇದು ಸೂಪರ್ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಇದು ಮತ್ತೆ ಅದೇ ರಾಮರೇ ಫೀಲಲ್ಲೇ ಜನ ಕನೆಕ್ಟಾಗಿ ಮಾತಾಡ್ತಿರೋದು ಭಾಳ ಖುಷಿ ವಿಷಯ. ಆಬ್ವಿಯಸ್ಲಿ ಅಲ್ವಾ, ಯಾರು ಪಕ್ಕದ ಮನೆಯವರು ಅಥವಾ ರಿಲೇಟಿವ್ಸು ಏನು ಇದ್ದರೆ ನಿನ್ನ ಮಗನ ಥರ ಇರಬೇಕು ಅಂತ ಹೇಳಿದಾಗ ಒಂದು ತಂದೆ ತಾಯಿಗೆ ಒಂದು ಖುಷಿ ಆಗುತ್ತಲ್ಲ, ಅದೇ ಥರದೊಂದು ಫೀಲಿಂಗು. ಅಲ್ಲ, ಸತ್ಯನ ಸ್ಪೆಷಲಿಸ್ಟೇ ಅದು. ಅಂದರೆ ಸತ್ಯ ಯಾವತ್ತೂ ಸಬ್ಜೆಕ್ಟ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂಯಲ್ಲೇ ಹೇಳಬೇಕು, ಒಂದು ಹೊಸ ಸಬ್ಜೆಕ್ಟ್ ಹೇಳಬೇಕು ಅನ್ನೋದೇ ಸತ್ಯನ ಒಂದು ಮೂಲ ಉದ್ದೇಶ. ಸೊ ಆ ಸಬ್ಜೆಕ್ಟ್ನ ಅದೊಂದು ಥಾಟ್ ಬಂದಾಗ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾವು ಅದ್ರ ಮೇಲೆ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಆಗಿ ಮಜವಾಗಿ ಹೆಂಗೆ ಮಾಡ್ತಾ ಹೋಗ್ಬೋದು, ಅದನ್ನು ನಗಿಸ್ತಾ ಫಿಲಾಸಫಿನ ಹೆಂಗೆ ಹೇಳ್ತಾ ಹೋಗ್ಬೋದು ಅಂತೇಳಿ ಕೂತು ಟೀಮಾಗಿ ಕೆಲಸ ಮಾಡ್ತೀವಿ. ಸೊ ಸತ್ಯನ ಉದ್ದೇಶನೇ ಮೂಲ ನಗಿಸ್ತಾ ಒಂದು ಹೊಸ ವಿಷಯನ, ಸೋಷಿಯಲ್ ಇಶ್ಯೂನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ಇರೋದ್ರಿಂದ ಆ್ಯಂಡ್ ಜನನೂ ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡ್ತಿರೋದ್ರಿಂದ ಓಕೆ, ಎಲ್ಲೊಂದು ಕಡೆ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ. ಇಷ್ಟು ಟೈಮ್ ಟೀಮ್ ವರ್ಕಲ್ಲಿ ಕಷ್ಟಪಟ್ಟಿದ್ರೆ ಒಂದು ಪ್ರತಿಫಲ ಸಿಗುವಂಥ ದಿನ? ಅಲ್ಲ, ಅದು ನಿಜ. ಅದು ನಿಮಗೆ ಏನಾದ್ರೂ ಕಷ್ಟಪಟ್ಟು ಎಕ್ಸಾಮ್ ಟೈಮಲ್ಲಿ ತುಂಬ ನಿದ್ದೆಗೆಟ್ಟು ಎಲ್ಲ ಟಿ ವಿ ನೋಡೋದು ಬಿಟ್ಟು, ಫ್ರೆಂಡ್ಸ್ಗಳ ಜೊತೆ ಓಡಾಡೋದು ಬಿಟ್ಟು ಕಷ್ಟಪಟ್ಟು ಓದಿರ್ತೀವಿ. ಆ ರಿಸಲ್ಟ್ ದಿನ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಆ ರಿಸಲ್ಟ್ ನಿಮಗೆ ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ರ್ಯಾಂಕ್ ಅಂತೆಲ್ಲ ಬಂದಾಗ ಅದೊಂದು ಏನೋ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದೊಂದು ಆತ್ಮತೃಪ್ತಿ ಇವತ್ತಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ನೆಕ್ಸ್ಟ್ ಎಕ್ಸಾಮು ರೆಡಿ ಆಗಬೇಕು. ಸೊ ಅದು ಆಲ್ರೆಡಿ ಆ ಪ್ರಿಪ್ರೇಷನ್ಲಿ ಇರ್ತೀವಿ, ಯಾಕಂದ್ರೆ ಲೈಫೇ ಒಂದು ಎಕ್ಸಾಮ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಅಲ್ಲ. ಸೊ ಬಟ್ ಎಲ್ಲ ಕಡೆ ರಿವ್ಯೂಗಳು ತುಂಬ ಚೆನ್ನಾಗಿ ಬರ್ತಿರೋದ್ರಿಂದ ಅದೊಂಥರ ತುಂಬಾ ಖುಷಿ ಆಗ್ತಾಯಿದೆ. ನಾನು ಈ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಇನ್ನೊಂದು 2 ದಿನ ಬಿಟ್ಟು ನೋಡ್ತೀನಿ ಅಥವಾ OTTಲಿ ಬಂದಮೇಲೆ ನೋಡ್ತೀನಿ. ಯಾಕಂದರೆ ಕೆಲವೊಂದು ಎಲ್ಲೆಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ಲಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಿಮಗೆ. ಅಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರ್ಬೋದು, ಬಟ್ ಆಫೀಸ್ಗೆ ಹೋಗಿ ನೀವು ಆಫೀಸ್ ಡೆಸ್ಕಲ್ಲಿ ಕೂತ್ಕೊಂಡು ಕೆಲಸ ಮಾಡಿ 8 ಅವರ್ ವಾಪಸ್ ಮನೆಗೆ ಬಂದಾಗ ಒಂದು ಫೀಲ್ ಇದೆಯಲ್ಲ, ಆ ಫೀಲ್ ನಿಮಗೆ ವರ್ಕ್ ಫ್ರಮ್ ಹೋಮಲ್ಲಿ ಸಿಗೋಲ್ಲ. ಅದೇ ಥರ ಥಿಯೇಟ್ರ್ ಕೂಡ ನಿಮಗೆ ಒಂದು ಮೂವಿನ ಥಿಯೇಟ್ರಲ್ಲಿ ಜನರ ಮಧ್ಯೆ ಕೂತ್ಕೊಂಡು ನೋಡಿದಾಗ ಸಿಗೋ ಫೀಲು ಒಂದು ಟಿ ವಿಲಿ ಸಿಗೋಲ್ಲ ನಿಮಗದು. ಸೊ ದಯವಿಟ್ಟು ನೀವು ಆ ಚಳಿ ಬಿಟ್ಟು, ಏನಂತಾರೆ, ಒಂದು ಸಣ್ಣ ಲೇಸಿನೆಸ್ ಬಿಟ್ಟು ಬಂದು ನಿಮಗೆ ವೀಕೆಂಡಲ್ಲೇ ನೋಡಿ, ಸಮಸ್ಯೆ ಇಲ್ಲ, ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. 100% ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಇನ್ನೊಂದು 10 ಜನ ಕೇಳ್ತೀರಾ, ಅದು ನಮ್ಗೆ ಇನ್ನೂ ಇನ್ಸ್ಪೈರ್ ಮಾಡುತ್ತೆ, ಇನ್ನೊಂದು ಅಷ್ಟು ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ. ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದಿದ್ದೇನೆ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ.